ಆನೇಕಲ್ನ ಸೂರ್ಯ ನಗರದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾವ ರೀತಿ ಅವೈಜ್ಞಾನಿಕ ಕಾಮಗಾರಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಮಗಾರಿಯ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಬಂಡೆ ಬ್ಲಾಸ್ಟ್ ನಿಂದಾಗಿ ಬಿರುಕು ಬಿಡ್ತಾ ಇದೆ ಮನೆಗಳು. ಕಾಡು ಜಕ್ಕನಹಳ್ಳಿ ಸುತ್ತಮುತ್ತ ಮನೆ ಗೋಡೆಗಳು ಬಿರುಕು ಬಿಟ್ಟಿದೆ. ಕಾಡು ಜಕ್ಕನಹಳ್ಳಿ ಜನರ ಗೋಳು ಕೇಳುವವರೇ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾಡು ಜಕ್ಕನಹಳ್ಳಿ ಗ್ರಾಮದಲ್ಲಿ ರಿಪಬ್ಲಿಕನ್ ಗ್ರೌಂಡ್ ರಿಪೋರ್ಟ್. ಬೊಮ್ಮನಹಳ್ಳಿ ಕಾಡು ಜಕ್ಕನಹಳ್ಳಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಆತಂಕ. ಕಾರಣ ಖಾಸಗಿ ಜಮೀನುಗಳಲ್ಲಿ ಕಸ ತಂದು ಸುರಿತಿದ್ದಾರಂತೆ ಸ್ಥಳೀಯರು. ರಿಪಬ್ಲಿಕನ್ ಕ್ಯಾಮೆರಾ ನೋಡ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಕಾದಿದೆ ಭಾರಿ ಆಪತ್ತು. ಒಂದ್ ಕಡೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಯಾವ ರೀತಿ ಆಪತ್ತು ಕಾದಿದೆ ಅಂತ ಗಮನಿಸಿದ್ವಿ. ಅದರ ಬೆನ್ನಿಗೆ ಆನೇಕಲ್ನ ಸೂರ್ಯ ನಗರದಲ್ಲೂ ಕೂಡ ಅವೈಜ್ಞಾನಿಕ ಕಾಮಗಾರಿಯ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಬಂಡೆ ಸ್ಫೋಟದಿಂದಾಗಿ ಮನೆಯ ಗೋಡೆಗಳು ಬಿರುಕು ಬಿಡ್ತಾ ಇದೆ. ಆನೇಕಲ್ನ ಸೂರ್ಯ ನಗರದಲ್ಲಿ ಅವೈಜ್ಞಾನಿಕ ಕಾಮಗಾರಿ. ಬೊಮ್ಮನಹಳ್ಳಿ ಕಾಡು ಜಕ್ಕನಹಳ್ಳಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಆತಂಕ. ಈ ಕಾರಣ ದಿನೇ ಮನೆಯ ಗೋಡೆಗಳು ಬಿರುಕು ಬಿಡ್ತಾ ಇರೋದ್ರಿಂದ ಜನ ಆತಂಕದಲ್ಲೇ ಬದುಕುವಂತಹ ಪರಿಸ್ಥಿತಿ. ಕಾಡು ಜಕ್ಕನಹಳ್ಳಿ ಗ್ರಾಮದಲ್ಲಿ ರಿಪಬ್ಲಿಕನ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಬಂಡೆ ಸ್ಫೋಟ ಈ ಕೂಡಲೇ ನಿಲ್ಲಿಸಬೇಕು. ಮನೆಗಳಿಗೆ ಹಾನಿ ಆಗ್ತಾ ಇದೆ. ಕಷ್ಟಪಟ್ಟುಕೊಂಡು ಮನೆ ಕಟ್ಕೊಂಡಿದ್ದೀವಿ, ಜೀವನ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಅಂತ ಅಲ್ಲಿನ ಗ್ರಾಮಸ್ಥರು ಆತಂಕ ಹೊರಹಾಕ್ತಿದ್ದಾರೆ. ಆನೇಕಲ್ನ ಸೂರ್ಯ ನಗರದಲ್ಲಿ ಕಂಡು ಬಂದಿರುವಂತಹ ಎರಡು ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಒಂದು ಕಡೆ ಮನೆಯ ಗೋಡೆಗಳು ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾಮಗಾರಿಯ ಸಂದರ್ಭದಲ್ಲಿ ಸ್ಫೋಟ ಆಗ್ತಾ ಇರೋದು ಬಂಡೆಗಳು. ಆ ಬಂಡೆಯ ಶಬ್ದ ಗೋಡೆಗಳಿಗೆ ಹಾನಿ ಆಗ್ತಾ ಇರುವಂತಹ ದೃಶ್ಯ. ರಿಪಬ್ಲಿಕನ್ ಸ್ಪಾಟಿಗೆ ಹೋಯ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡಿದೆ. ಮನೆಗಳಿಗೆ ಯಾವ ರೀತಿ ಹಾನಿಯಾಗಿದೆ, ಜನರ ಆತಂಕ ಏನು, ಗ್ರಾಮಸ್ಥರ ಆಗ್ರಹ ಏನು, ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕಾಗಿತ್ತು ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ, ಈ ಎಲ್ಲದರ ಕುರಿತು ಸಮಗ್ರ ವರದಿಯನ್ನ ನಿಮ್ಮ ರಿಪಬ್ಲಿಕನ್ ಸ್ಪಾಟಿಗೆ ಹೋಗಿ ಮಾಡಿದೆ. ಸೂರ್ಯನಗರ 4ನೇ ಹಂತದ ಕಾಮಗಾರಿ ನಡೀತಾ ಇರುವಂಥದ್ದು. ಆದರೆ ಈ ಒಂದು ಕಾಮಗಾರಿ ನಡೆಯುವ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಏನು ಮನೆಗಳನ್ನು ಈಗ ತಮ್ಮ ಜಮೀನುಗಳಲ್ಲಿ ನೂರಾರು ವರ್ಷಗಳಿಂದ ತಲತಲಾಂತರದಿಂದ ವಾಸ ಇದ್ದರು, ಅವರಿಗೆ ಈ ಒಂದು ಏನು ಸೂರ್ಯನಗರ ಕಾಮಗಾರಿ ಸಂದರ್ಭದಲ್ಲಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಿದ್ದು ರಾತ್ರಿ ಸಮಯದಲ್ಲಿ ಮತ್ತು ಹಗಲಿನಲ್ಲಿ ನಾವು ನೋಡ್ತಾ ಇರೋದು ದೃಶ್ಯದಲ್ಲಿ ಆ ಒಂದು ಪಕ್ಕದ ಗ್ರಾಮ ಕಾಡು ಜಕ್ಕನಹಳ್ಳಿ ಏನಿದೆ ಅಲ್ಲಿ ಮನೆಗಳು ಬಿರುಕು ಬಿಟ್ಟಿರುವಂಥದ್ದು, ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಡ್ತಾ ಇರೋದ್ರಿಂದಾಗಿ ಸ್ಥಳೀಯರಲ್ಲಿ ಒಂದು ರೀತಿ ಆತಂಕ ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ರೈತರೇ ಇಲ್ಲಿನ ಜಮೀನನ್ನು ಸೂರ್ಯನಗರ 4ನೇ ಹಂತದ ಕಾಮಗಾರಿ ಸಂದರ್ಭದಲ್ಲಿ ಆ ಒಂದು ಜಮೀನನ್ನು ಬಿಟ್ಕೊಟ್ಟಿದ್ರು. ಆದರೆ ಒಂದು ಕಡೆ ಮೂಲಭೂತ ಸೌಕರ್ಯವನ್ನು ಕೂಡ ಸೂರ್ಯನಗರ 4ನೇ ಹಂತಕ್ಕೆ ಏನು ಅಧಿಕಾರಿಗಳಂತ ನೇಮಕ ಆಗಿದ್ರು, ಅವರು ಆ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಜೊತೆಗೆ ಈಗ ಮನೆಗಳನ್ನು ಏನು ಇರುವಂಥ ಮನೆಗಳು ಕೂಡ ಒಂದಷ್ಟು ಉಳ್ಕೊಂಡಿದೆ, ಕೇವಲ ಉಳಿಯೋದಕ್ಕಷ್ಟೇ ಜಾಗ ಉಳ್ಕೊಂಡಿರುವಂಥದ್ದು. ಇರುವಂಥ ಜಮೀನುಗಳೆಲ್ಲವನ್ನು ಕೂಡ ಈಗಾಗಲೇ ಸೂರ್ಯನಗರಕ್ಕೆ ಕೊಟ್ಟಿದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಮನೆಗಳು ಬಿರುಕುಬಿಡ್ತಾ ಇರೋದ್ರಿಂದಾಗಿ ಈ ಒಂದು ನಾನೀಗ ಇರುವಂಥ ಸ್ಥಳ ಏನಿದೆ ಇಲ್ಲಿ ಏನು ಕಾಡು ಜಕ್ಕನಹಳ್ಳಿಯ ಈ ಒಂದು ಬಂಡೆಯನ್ನು ಬ್ಲಾಸ್ಟ್ ಮಾಡ್ತಿದ್ದಾರಲ್ಲ ಅದರ ಅಕ್ಕಪಕ್ಕದಲ್ಲಿದೆ. ನನ್ನ ಜೊತೆ ಇಲ್ಲಿನ ಮನೆ ಏನು ಬಿರುಕು ಬಿಟ್ಟಿದ್ರಲ್ಲ ಆ ಮನೆಯ ಮಾಲೀಕರಿದ್ದಾರೆ. ಅಮ್ಮ, ಯಾವ ಟೈಮಲ್ಲಿ ಬಂಡೆ ಹೊಡಿತಾರೆ, ಏನಾಗ್ತಿದೆ ಈಗ? ಅದು ಇಲ್ಲಿ ಬಂಡೆಗಳು ಹೊಡೆದ ಮೇಲೆ ಸರ್ ಹಿಂಗೆ ಬಿರುಕು ಬಿಟ್ಟಿರೋದು. ನಾವು ನೋಡುವ ಒಂದು ಸೈಡಾಗಿದ್ದೀವಿ ಇರಕ್ಕೆ ಮನೆ, ಅಲ್ಲಿ ಏನು ಹುಳ ಹುಟ್ರೆ ಸೇರ್ಕೊಂತು ಆ ಬೀಳ್ಕಲ್ಲಿ ಏನು ಮಾಡೋದು ನಾವು ಹೇಳಿ. ಈ ಥರ ಯಾವ ಟೈಮಲ್ಲಿ ಹೊಡಿತಾರೆ ಬಂಡೆ ಹೊಡೆದಾಗ ಈ ಥರ ಜೋರಂಗೆ ಬ್ಲಾಸ್ಟ್ ಆದಾಗ ಈ ಥರ ಆಗ್ತಿದೆ, ಏನಾಗ್ತಿದೆ? ಅಲ್ಲ, ಅವರು ಹೊಡೆಯೋದು ಸೌಂಡ್ ಕೇಳಿಸ್ತದೆ ಮಧ್ಯಾಹ್ನದ ಹೊತ್ತು, ರಾತ್ರಿ ಹೊತ್ತು ಸೌಂಡ್ ಇಲ್ಲ. ಅದು ಯಾವಾಗ ಅದು ಆ ಸೌಂಡ್ಗೆ ಇದು ಬಿಟ್ಕೊಂಡಿರೋದು, ಮನೆಗಳೆಲ್ಲ ಬಾಗಿಲೆಲ್ಲ ಬಿಟ್ಕೊಂತಿದೆ. ಈಗ ಅಧಿಕಾರಿಗಳು ನೀವೇನಾದರೂ ಹೇಳಿದ್ರಾ ಹಿಂಗೆ ಆಗ್ತಿದೆ, ಏನಾದರೂ ಹೇಳಿದ್ರಾ ನೀವು, ಏನಂತಾರೆ? ಇಲ್ಲ, ಇವಾಗ ನೋಡಿದ್ವಿ ನಾವು ಅಷ್ಟೇ. ಅದನ್ನ ಯಾರು ಕೂಡ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀವಿ. ನೀವೆಲ್ಲ ಜಮೀನು ಕೊಟ್ಟಿದ್ರಾ ಸೂರ್ಯನಗರಕ್ಕೆ? ಕೊಟ್ಟಿದ್ದೀವಿ. ನಿಮ್ದೆಲ್ಲ ಜಮೀನು ಕೊಟ್ಟಾಗಿದೆ. ಉಳಿಯೋದಕ್ಕೆ ಮನೆ ಮಾತ್ರ ಇದೆ ಈಗ? ಇದೆ.
ಇದು ಇಲ್ಲಿನ ಸ್ಥಳೀಯರ ಮಾತು. ಜೊತೆಗೆ ಈಗಾಗಲೇ ಈ ಒಂದು ಸೂರ್ಯನಗರ ಬಡಾವಣೆ 4ನೇ ಹಂತದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಏನು ಇನ್ವೆಸ್ಟಿಗೇಷನ್ ಸ್ಟೋರಿಯ ಮೂಲಕ ಏನು ಸಾಕಷ್ಟು ಇಲ್ಲಿನ ಅಕ್ಕಪಕ್ಕದಲ್ಲಿ ರೆಸಾರ್ಟ್ಗಳಿರುವಂಥದ್ದು, ಬಂಡೆಗಳನ್ನು ಹೊಡಿತಿರುವಂಥದ್ದು, ಇದೆಲ್ಲವನ್ನು ಬಯಲಿಗೆಳೆಯುವ ಕೆಲಸ ಮಾಡಿತ್ತು. ಅಧಿಕಾರಿಗಳು ಇನ್ನಾದರೂ ಆದಷ್ಟು ಬೇಗ ತಮ್ಮ ಜಮೀನನ್ನು ಏನು ಸೂರ್ಯನಗರಕ್ಕೆ ಕೊಟ್ಟಿದ್ರು ಅವರಿಗೆ ಆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸೋದಿರುವಂಥದ್ದು, ಜೊತೆಗೆ ಆಗುವಂಥ ಅಕ್ರಮಗಳನ್ನು ತಡೆಯೋದಕ್ಕೆ ಮುಂದಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ನವೀನ್ ಇದ್ದಾರೆ, ಮತ್ತೊಂದು ಕಡೆ ಸುನಿಲ್ ಕೂಡ ಇದ್ದಾರೆ. ಮೊದಲನೇದಾಗಿ ನವೀನ್, ಅವೈಜ್ಞಾನಿಕ ಕಾಮಗಾರಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಗ್ರಾಮಸ್ಥರಿಗೆ? ಶ್ರುತಿ, ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಸೂರ್ಯನಗರ 4ನೇ ಹಂತದ ಏನು ಕಾಮಗಾರಿ ನಡೀತಿದೆ, ಇದರಿಂದಾಗಿ ಆಗುವಂತಹ ಏನು ಬನ್ನೇರುಘಟ್ಟ ಕಾಡಂಚಿನಲ್ಲಿ ಈಗಾಗಲೇ ಏನು ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕು, ಪರಿಸರವನ್ನು ಉಳಿಸಬೇಕಂತೇಳಿ ಏನು ಸರ್ಕಾರಗಳೇ ಸಾಕಷ್ಟು ಬೊಬ್ಬೆ ಇಡ್ತಾ ಇದ್ದಾವೆ. ಆದರೆ ಬನ್ನೇರುಘಟ್ಟ ಕಾಡಂಚಿನಲ್ಲಿ ನಡೆಯುವಂಥ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನೀಗ ದೃಶ್ಯದಲ್ಲಿ ತೋರಿಸ್ತೀನಿ. ಈ ಒಂದು ಸೂರ್ಯನಗರದ 4ನೇ ಹಂತದ ಕಾಮಗಾರಿ ಏನು ನಡೀತಿದೆ, ಆ ಒಂದು ಕಾಡು ಜಕ್ಕನಹಳ್ಳಿ ಗ್ರಾಮದ ಪಕ್ಕದಲ್ಲಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದು, ಈಗ ಜಮೀನು ಕೊಟ್ಟು ಉಳ್ಕೊಂಡಿರುವ ಒಂದಷ್ಟು ಗ್ರಾಮಸ್ಥರೇನಿದ್ದಾರೆ ಅವರ ಮನೆಗಳೆಲ್ಲವೂ ಕೂಡ ಬಿರುಕು ಬಿಟ್ಟಿದ್ದು, ಒಂದು ರೀತಿಯ ಆತಂಕದಲ್ಲಿ ಜನ ಈ ಒಂದು ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸರ್ಕಾರಕ್ಕೆ ಜನ ಈಗಾಗಲೇ ಏನು ಆ ಒಂದು ಅವರ ಸ್ವಂತ ಜಮೀನುಗಳನ್ನು ಕೊಟ್ಟು ಈಗಾಗಲೇ ಸರ್ಕಾರಕ್ಕೆ ಸರ್ಕಾರವೂ ಕೂಡ ಭೂಸ್ವಾಧೀನ ಮಾಡಿಕೊಂಡಿದ್ದಾಗೋಗಿದೆ. ಆದರೆ ಈಗ ಇದೇ ಒಂದು ಗ್ರಾಮ ಏನು ಪಕ್ಕದಲ್ಲೇ ಇರುವಂತಹ ಕಾಡುಜಕ್ಕನಹಳ್ಳಿ ಗ್ರಾಮ ಏನಿದೆ, ಇಲ್ಲಿನ ಜನರ ಮನೆಗಳೆಲ್ಲವೂ ಕೂಡ ಏನು ಹಗಲು ಮತ್ತು ರಾತ್ರಿ ಎನ್ನದೆ ಸೂರ್ಯನಗರ 4ನೇ ಹಂತದ ಕಾಮಗಾರಿ ಮಾಡುವ ವೇಳೆ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಿರುವಂಥದ್ದು. ನಾವು ಕೂಡ ದೃಶ್ಯದಲ್ಲಿ ಈಗ ತೋರಿಸ್ತಾ ಇರುವಂಥ ಜಾಗ ಏನಿದೆ, ಇದು ಕಾಡುಜಕ್ಕನಹಳ್ಳಿ ಗ್ರಾಮದ ಕೆಲವೇ ಒಂದು 15ರಿಂದ 20 ಹೆಜ್ಜೆ ಮುಂದೆ ಹೋದ್ರಲ್ಲಿ ಮನೆಗಳಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುನಿಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ದೊಡ್ಡ ಮಟ್ಟದ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ, ಸದ್ಯ ಯಾವ ರೀತಿಯ ಸಮಸ್ಯೆ ಅಲ್ಲ ಆಗ್ತಾ ಇದೆ ಅಂತ? ಒಂದ್ ಕಡೆ ಕಸದ ರಾಶಿ, ಮತ್ತೊಂದು ಕಡೆ ಅವೈಜ್ಞಾನಿಕ ಕಾಮಗಾರಿ, ಬಂಡೆಗಳು ಸ್ಫೋಟ ಆಗ್ತಾ ಇರೋದ್ರಿಂದ ಮನೆಗಳಿಗೆ ಹಾನಿ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕಾದ ಅಧಿಕಾರಿಗಳೇ ಇದರಲ್ಲಿ ನೇರವಾಗಿ ಶಾಮೀಲಾದ್ರೆ ಯಾರನ್ನ ಕೇಳೋದು ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಎಸ್ ಶ್ರುತಿ, ಒಂದು ರೀತಿಯಲ್ಲಿ ಹೇಳೋದಿದ್ರೆ ಡಿಸ್ಟ್ರಕ್ಷನ್ ಅನ್ನುವಂಥದ್ದಕ್ಕೆ ಎಕ್ಸಾಕ್ಟ್ ಆದಂತಹ ಒಂದು ಸಿಚುವೇಶನ್ ಇಲ್ಲಿ ಇರುವಂಥದ್ದು. ನಾನಿವಾಗ ಆನೇಕಲ್ ತಾಲೂಕಿನ ಕಾಡುಜಕ್ಕನಹಳ್ಳಿ ಬಳಿ ಇದ್ದೀನಿ. ನನ್ನ ಬಲಭಾಗದಲ್ಲಿ ನೋಡ್ಬೋದು, ಅಂದರೆ ಒಂದಷ್ಟು ಕಾಡುಗಳು ಕಾಣಿಸ್ತಾ ಇದ್ದಾವೆ. ಅದು ಕೂಡ ಈ ಕಾಮಗಾರಿಯಿಂದಾಗಿ ಹಸಿರು ಬಣ್ಣ ಹೋಗಿ ಬೇರೆ ಕಲರ್ಗೆ ಬಂದಿರುವಂಥದ್ದು. ಇಲ್ಲೆಲ್ಲವೂ ಕೂಡ ಕಾಮಗಾರಿ ಆಗ್ತಿರುವಂಥದ್ದು. ಈ ಒಂದು ಕಾಡು ಏನು ಕಾಣಿಸ್ತಿದ್ದಾವೆ, ಇದೇ ಒಂದು ಚಿತ್ರಣ ಈ ಭಾಗದಲ್ಲೂ ಕೂಡ ಇತ್ತು. ಅಂದರೆ ನಾನು ಏನೀಗ ದೃಶ್ಯಗಳೆಲ್ಲ ತೋರಿಸ್ತಾ ಇದ್ದೀನಿ, ಎಡಭಾಗದಲ್ಲಿ ಇದೇ ಥರದಲ್ಲಿ ಕಾಡಿತ್ತು. ಇಲ್ಲಿಗೆ ಸಾಕಷ್ಟು ಪ್ರಾಣಿಗಳು ಕೂಡ ಬರ್ತಾ ಇತ್ತು. ಆದರೆ ಯಾವಾಗ ಈ ಒಂದು ಸೂರ್ಯ ಸಿಟಿ ಟೌನ್ಶಿಪ್ಪಿಗೆ ಸಂಬಂಧಪಟ್ಟಂತಹ ಕಾಮಗಾರಿ ಆರಂಭ ಆಯಿತು, ಆವಾಗಿಂದ ಈ ಒಂದು ಪ್ರದೇಶ ಈ ರೀತಿ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಕಂಪ್ಲೀಟಾಗಿ ಇಲ್ಲಿ ಬ್ಲಾಸ್ಟಿಂಗ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಟೌನ್ಶಿಪ್ಗೋಸ್ಕರ ಈ ಒಂದು ಜಾಗವನ್ನು ನೆಲಸಮ ಮಾಡೋದಕ್ಕೋಸ್ಕರ ಬ್ಲಾಸ್ಟಿಂಗ್ನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಈ ಒಂದು ಜಾಗದಿಂದ ಕೂಗಳತೆ ದೂರದಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಸುಮಾರು 15ರಿಂದ 20 ಮನೆಗಳು ಬಿರುಕು ಬಿಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆ್ಯಕ್ಷನ್ ತಗೊಳ್ಳೋದಕ್ಕೂ ಕೂಡ ಮುಂದಾಗ್ತಿಲ್ಲ, ಅಥವಾ ಅವರಿಗೆ ಪರಿಹಾರ ಕೊಡುವಂಥದ್ದಾಗಲಿ ಅವರ ಮನೆಯನ್ನು ಸರಿಪಡಿಸುವಂಥದ್ದಾಗಲಿ ಯಾವುದೂ ಕೂಡ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕಾಡು ಇದ್ದಂತಹ ಜಾಗವನ್ನು ನೆಲಸಮ ಮಾಡಿ ಇಲ್ಲಿ ಟೌನ್ಶಿಪ್ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಆ್ಯಂಡ್ ಈ ಒಂದು ಪ್ರೋಸೆಸ್ ಏನಿದ್ದಾವೆ, ಈಗಾಗಲೇ ಮಾಡಿರುವಂಥ ಪ್ರೋಸೆಸ್ಗಳು, ಇದು ಕಂಪ್ಲೀಟಾಗಿ ಯಾವುದೇ ರೀತಿಯ ಕಾನೂನನ್ನು ಕೂಡ ಪಾಲನೆ ಮಾಡದೇ ಆಗಿರುವಂಥದ್ದು. ಯಾಕೆಂದರೆ ಇಲ್ಲಿ ಬಹುತೇಕ ಜಾಗಗಳಿರುವಂಥದ್ದು ಸರ್ಕಾರಿ ಗೋಮಾಳ ಜಾಗ. ಈ ಒಂದು ಸರ್ಕಾರಿ ಗೋಮಾಳ ಇದ್ದಂತಹ ಜಾಗಗಳೇನಿದ್ದಾವೆ ಅವುಗಳನ್ನು ನೆಲಸಮ ಮಾಡಿ ಈ ಒಂದು ಟೌನ್ಶಿಪ್ನ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಸ್ಥಳೀಯರು ಹೇಳಿರುವಂಥ ಒಂದು ಮಾಹಿತಿ, ಈ ಬ್ಲಾಸ್ಟಿಂಗ್ ಆಗಿರುವಂತಹ ಜಾಗ ಏನಿದ್ದಾವೆ ಇಲ್ಲಿಂದ ಮುಂದಕ್ಕೆ ಬಂದರೆ ಈ ಭಾಗದಲ್ಲಿ ಒಂದು ಕೆರೆ ಕಾಣಿಸುತ್ತೆ. ನಾವೇನೀಗ ದೃಶ್ಯಗಳು